ಕಾರವಾರ ನಗರಸಭಾ ವ್ಯಾಪ್ತಿಯಲ್ಲಿನ ಅಪಾಯಕಾರಿ ಮರಗಳನ್ನು ತೆರವುಗೊಳಿಸಲು ಸೋಮವಾರದಿಂದಲೇ ಆರಂಭಿಸಿ ಒಂದು ವಾರದೊಳಗಾಗಿ ಸಂಪೂರ್ಣವಾಗಿ ತೆರವುಗೊಳಿಸುವಂತೆ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ, ಹೆಸ್ಕಾಂ ಮತ್ತು ನಗರಸಭೆ ಅಧಿಕಾರಿಗಳಿಗೆ ಕರೆದಿರುವ ಸಭೆಯಲ್ಲಿ ಶಾಸಕ ಸತೀಶ್ ಸೈಲ್ ಮತ್ತು ಎಂಎಲ್ಸಿ ಗಣಪತಿ ಉಳುವೇಕರ್ ರವರು ಸೂಚನೆಯನ್ನು ನೀಡಿದರು. ಕಾರವಾರ ನಗರಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ 12ರಿಂದ 18 ಅಪಾಯಕಾರಿಗಳ ಮರಗಳನ್ನು ಗುರುತಿಸಿದ್ದು, ಈ ಮರಗಳನ್ನು ತೆರವುಗೊಳಿಸುವುದು ಮಾತ್ರವಲ್ಲದೆ ಸಾರ್ವಜನಿಕರಿಂದ ಬೇಡಿಕೆ ಬರುವ ಅಪಾಯಕಾರಿ ಮರಗಳನ್ನು ಸಹ ನಿಯಮಾನುಸಾರ ಪರಿಶೀಲಿಸಿ ತೆರವುಗೊಳಿಸುವಂತೆ ಸೂಚನೆ ನೀಡಲಾಯಿತು. ಅಪಾಯಕಾರಿ ಮರಗಳ ತೆರವು ಕಾರ್ಯದ ಪ್ರಯುಕ್ತ ಸವಿತಾ ಹೋಟೆಲ್ ಬಳಿಯ ಅಪಾಯಕಾರಿಯಾಗಿದ್ದ ಬೃಹತ್ ಮರವನ್ನು ಶಾಸಕರ ಸಮ್ಮುಖದಲ್ಲಿ ತೆರವುಗೊಳಿಸುವಂತೆ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಮರಕ್ಕೆ ಪೂಜೆಯನ್ನು ಕೂಡ ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಶಾಸಕ ಗಣಪತಿ ಉಳುವೇಕರ್, ಡಿಎಫ್ಒ ರವಿಶಂಕರ್, ತಹಶೀಲ್ದಾರ್ ನಿಶಾನ್ ರೋಹನ, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಾಲಾ ಹುಲಸ್ವಾರ್, ಕಾರವಾರ ನಗರ ಠಾಣೆಯ ಇನ್ಸ್ಪೆಕ್ಟರ್ ರಮೇಶ್ ಹೂಗಾರ್, ನಗರಸಭೆಯ ಸದಸ್ಯರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ದಯವಿಟ್ಟು ಮುನ್ಸಿಪಾಲಿಟಿ ಎಲ್ಲ ಮೆಂಬರ್ಸ್ ಮತ್ತೆ ಅಧ್ಯಕ್ಷರು ಮಾಡಿಬಿಟ್ಟಿದೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಆದಷ್ಟು ಬೇಗ ನಾವು 6 ದಿವಸ ಇದನ್ನು ಫಿನಿಶ್ ಮಾಡಿಬಿಡುವ. ನೆಕ್ಸ್ಟ್ ಇದ್ರೆ ನೀರು ಪ್ಲಾಂಟೇಶನ್ ಮಾಡಿಬಿಡುವ. ಹಿಂದೆ ಹಾಕ್ಲೇಬೇಕು. ಮತ್ತೆ ಆ ಗಿಡಗಳನ್ನು ಎಷ್ಟು ಕಟ್ ಮಾಡಿದ್ರಲ್ಲ, ಆ ಗಿಡಗಳ ಬಗ್ಗೆ ಎಷ್ಟು ನೆಟ್ಟಿದ್ದೇವೆ ಅಂತ ಹೇಳ್ಕೊಂಡು ನಾವು ಮೀಟಿಂಗ್ ನಲ್ಲಿ ಅದನ್ನ ಕ್ಲಿಯರ್ ಕಟ್ ಇವತ್ತೇ ನಾವು ಅದನ್ನ ನೀವು ಮತ್ತೆ ನಾಳೆ ಮಿನಿಸ್ಟರ್ ಬರ್ತಾರ, ಕರೆಕ್ಟ್ ರಿವಿಷನ್ ಏನಿದೆ ಓಕೆ, ಬಟ್ ನಾಳೆ ವಾರ್ತಾಧಿಕಾರಿಗಳು ಅದಕ್ಕೆ ಒಂದು ಲೆಟರ್ನ ಕೊಡಿ, ಪರಿಹಾರ ಮಾಡಿಸ್ತೀವಿ. ಪರಿಹಾರ 5 ಲಕ್ಷ ಭಾಳ ಕಡಿಮೆ. ಹಾಸ್ಪಿಟಲಿಂದ ಹೊರಗೆ ಬರುವಾಗ ಪಿಗ್ರೆ ಹಾಸ್ಪಿಟಲ್ ಹತ್ರ ಈಗ ಯಾರೋ ಹೇಳಿದ್ರು ಒಂದು ಮರ ಇರಬೇಕು, ಆ ಮರ ಬಿದ್ದು ಆ ಒಂದು ವಾಹನದಲ್ಲಿ ಬಿದ್ದು ಅವರು ಏರಿಯಲ್ಲಿ ಏನಾಯಿತು ಸ್ಪಾಟ್ನಲ್ಲಿ ತಾವೆಲ್ಲರೂ ಬಹಳಷ್ಟು ಅದನ್ನು ಅವರಿಗೆ ತೆಗಿಲಿಕ್ಕೆ ಬಹಳಷ್ಟು ಪ್ರಯತ್ನ ಎಲ್ಲರೂ ಮಾಡಿದರು. ಆದರೆ ನಾವು ಇದಕ್ಕೆಲ್ಲ ಕಾರಣ ಏನಂತ ಹೇಳಿದ್ರೆ, ನಾವು ಒಂದು 15 ದಿವಸ ಹಿಂದೆ ರೋಟರಿ ಕ್ಲಬ್ನಲ್ಲಿ ನಾನು ಈ ಮಾತನ್ನು ಹೇಳಿದ್ದೆ. ಈಗೆಲ್ಲ ಮಳೆ ಮತ್ತು ಇದನ್ನು ನೋಡುವಾಗ ನಾವು ಇದನ್ನು ತೆಗಿಲೇಬೇಕು ಅಂಥೇಳಿ ಒಂದು ಮೀಟಿಂಗ್ನೆಲ್ಲ ಮಾಡಿಸಿ ಎಲ್ಲ ಆಫೀಸರನ್ನು ನಾನು ರೌಂಡಿಗೆ ತಗೊಂಡೋಗಿ ಈ ಗಿಡಗಳನ್ನು ತೆಗೀರಿ ಅಂತ ತಗೊಂಡು DFO ಹತ್ರ ಪರ್ಮಿಷನ್ ಸಹ ತಗೊಂಡಿದ್ದೆ. ಮಧ್ಯದಲ್ಲಿ ಈ ಪರಿಸರವಾದಿಗಳು ಅಂತ ಹೇಳ್ಕೊಂಡು ಅವರು ಬರ್ತಾರೆ. ಅದು ಸಹಜವಾಗಿ ಬರುವುದು ಸರಿ, ಆದರೆ ಯಾವುದೇ ಒಂದು ಗಿಡಕ್ಕೆ ಅದಕ್ಕೊಂದು ಆಯುಷ್ಯ ಅಂತಿತ್ತು, ಅದನ್ನು ತಿಳ್ಕೊಂಡು ಆ ಗಿಡಗಳನ್ನು ನಾವು ಪುನರಿಟಿ ನಾವು ಸಿದ್ಧರಿದ್ದೇವೆ. 1:10 ಏನು ಹೇಳಿದ್ದಾರೆ, ಅದನ್ನು 1:20 ಆದರೂ ನಾವು ವಾಪಸ್ ರೀಪ್ಲಾಂಟೇಷನ್ ಮಾಡ್ತೇವೆ. ಬಟ್ ಜನರಿಗೆ ಆಗುವಂಥ ಈ ಒಂದು ಏನು ನೋವು ಯಾರಲ್ಲೂ ಭರಿಸಲಿಕ್ಕೆ ಸಾಧ್ಯ ಇಲ್ಲ. 5 ಲಕ್ಷ ನಮ್ಮ ಸರ್ಕಾರ ಕೊಡ್ಬೋದು, ಅಥವಾ ಬೇರೆ ಸರ್ಕಾರ ಯಾವುದೇ ಸರ್ಕಾರ ಬಂದರೆ ಅದು ಒಂದು ಕೊಡ್ತಾರೆ. ಅದು ದೊಡ್ಡದಲ್ಲ. ಮನುಷ್ಯನಿಗೆ 5 ಲಕ್ಷದೊಳಗೆ ಮನುಷ್ಯನಿಗೆ ಅವನ ಜೀವ ದೊಡ್ಡದು ಅಂತ ನಾನು ಇವತ್ತು ಹೇಳಿಕ್ಕೆ ಬಯಸ್ತೇನೆ. ಮತ್ತು ಇದಕ್ಕೆ ಎಮರ್ಜೆನ್ಸಿಯಾಗಿ ಮೀಟಿಂಗ್ ಕರೆದಿದ್ದೆ. ನನಗೆ ಒಂದು ನೋವು ಇದೆ ಅಂದರೆ, ನನ್ನ ಅಪರ ಜಿಲ್ಲಾಧಿಕಾರಿಗಳಂತ ಸಾಜಿದ್ ಮುಲ್ಲಾ ಅವರು ನಮಗೆ ಕರೆದಿದ್ದೆ, ಅವರು ಬಂದಿಲ್ಲ. ಅಂದರೆ ನಾನು ಅವರ ಒಂದು ನಿಷ್ಕಾಳಜಿಯನ್ನು ನಾನು ಇವತ್ತು ಭಾಳಷ್ಟು ನೋವಿಂದ ಹೇಳಿಕ್ಕೆ ಬಯಸ್ತೇನೆ. ಈಸ್ ಅ ಜೆಂಟಲ್ಮೆನ್, ಈಸ್ ಅ ಥರೋ ಮ್ಯಾನ್. ಬಟ್ ಅವರು ಏನಾಗಿದೆ, ನಾಳೆ ಮಿನಿಸ್ಟರ್ ಬರ್ತಾರೆ ಅಂತ ಹೇಳ್ಕೊಂಡು, ಮಿನಿಸ್ಟರ್ ಬರ್ತಾರೆ, ರೆವಿನ್ಯೂ ಮಿನಿಸ್ಟರ್ ಬರ್ತಾರೆ ಅಂತ ಹೇಳ್ಕೊಂಡು ಅವರು ರಿವ್ಯೂ ಮಾಡಲಿಕ್ಕೆ ನೀವು ಇದನ್ನು ಮೊದಲಿಂದ ಮಾಡ್ತಾ ಇರ್ಬೋದು.